ಫಸ್ಟ್ ಆಫ್ ಆಲ್ ಡಿ ಕೆ ಶಿವಕುಮಾರ್ ಅವರೇ, ಇದು ಕನಸಿನ ಕರ್ನಾಟಕ ವೇದಿಕೆಯಲ್ಲಿ ನೀವು ಎರಡನೇ ಸಲ ಬರ್ತಿರೋದು. ಥ್ಯಾಂಕ್ ಯು. ಯಾಕಂದರೆ ಈಗ ತುಂಬ ಡೆವಲಪ್ಮೆಂಟ್ಸ್ ನಡೀತಿದೆ, ಪಾರ್ಟಿಯಲ್ಲಿ ಡೆವಲಪ್ಮೆಂಟ್ಸು, ಸರ್ಕಾರದಲ್ಲಿ ಡೆವಲಪ್ಮೆಂಟ್ಸು. ಅದ್ರ ಮಧ್ಯದಲ್ಲಿ ನಿಮಗೆ ಗುಂಡಿ ಮುಚ್ಚಕ್ಕೂ ಟೈಮ್ ಎಲ್ಲಿಂದ ಸಿಗ್ತಿದೆ ಅಂತ. ಪಾರ್ಟಿಯಲ್ಲಿ ಡೆವಲಪ್ಮೆಂಟ್ಸ್ ಇದೆ, ಸರ್ಕಾರದಲ್ಲಿ ಡೆವಲಪ್ಮೆಂಟ್ಸ್ ಇದೆ, ಡಿ ಕೆ ಶಿವಕುಮಾರ್ ಅವರು ಗುಂಡಿ ಮುಚ್ಚೋದಕ್ಕೂ ಟೈಮ್ ಸಿಗುತ್ತಾ ಅಂತ ಜನ ಕೇಳ್ತಿದ್ದಾರೆ. ನಮಸ್ಕಾರ ಎಲ್ಲ ರಿಪಬ್ಲಿಕ್ ಟಿ ವಿ ಎಲ್ಲ ಸಂಸ್ಥಾಪಕರಿಗೆ, ವೀಕ್ಷಕರಿಗೆ, ಅಭಿಮಾನಿಗಳಿಗೆ, ಟೀಕೆ ಮಾಡೋರಿಗೆ, ಪ್ರೋತ್ಸಾಹ ಮಾಡೋರಿಗೆ ಎಲ್ಲರಿಗೂ ನಮಸ್ಕಾರ. ಗುಂಡಿ ನಾವು ಮಾಡೋದಲ್ಲ, ಅದು ಪ್ರಕೃತಿ. ನೀವು ಗಾಡಿನ ತೆಗೆದುಕೊಂಡು ಸ್ಪೀಡಾಗಿ ಓಡಿಸಿ ಬ್ರೇಕ್ ಹಾಕೋದ್ರಿಂದ ಗುಂಡಿ ಆಗ್ತದೆ. ಸೊ ನನಗೊಂದು ದೊಡ್ಡ ಜವಾಬ್ದಾರಿ. ಬೆಂಗಳೂರು ನಗರದಲ್ಲಿ ಸುಮಾರು ಒಂದು 12 ಆಕ್ಸಿಡೆಂಟ್ ಆಗಿ ತಲೆ ಹೊಡ್ಕೊಂಡಿದ್ದಾರೆ, ಪ್ರಾಣ ಹೋಗಿದೆ. ನಾನು ಆಫೀಸರ್ಸ್ಗೆ ಹೇಳ್ತಾ ಇದ್ದೆ, ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ, ಅದ್ರ ಬೆಲೆ ಏನು ಅಂತ ಅರ್ಥ ಆಗ್ತಿರಲಿಲ್ಲ. ಅಲ್ಟಿಮೇಟ್ಲಿ ನಾನು ಅಮೇರಿಕಾಗೆ ಹೋಗ್ಬೇಕಾಯ್ತು, ಒಂದು ಖಾಸಗಿ ಫ್ಯಾಮಿಲಿ ಟ್ರಿಪ್ಪಲ್ಲಿ. ಅವ್ರಿಗೆ ವಾರ್ನ್ ಮಾಡೋದೆ, ಲಿಸ್ಟ್ ಕೇಳಿದ್ದೆ. 2300 ಚಿಲ್ಲರೆ ಗುಂಡಿ ಇದೆ ಅಂತ ಹೇಳಿದರು. ಅದಾದಮೇಲೆ ನಾನು ಪಬ್ಲಿಕ್ಕಿಗೆ ಒಂದು ಅಪೀಲ್ ಮಾಡಿದೆ, ಎಲ್ಲರಿಗೂ ಒಂದು ನಂಬರ್ ಕೊಟ್ಬಿಟ್ಟು, ನಿಮ್ಮ ರೋಡಲ್ಲಿ ಎಲ್ಲೆಲ್ಲಿ ಗುಂಡಿ ಇದೆ, ನಿಮ್ಗೆ ಎಲ್ಲೆಲ್ಲಿ ಕಾಣ್ತೀರಿ, ಅದನ್ನೆಲ್ಲ ಹಿಡಿದ್ಬಿಟ್ಟು ಅಪ್ಲೋಡ್ ಮಾಡಿ ಅಂತ. ಒಂದು 17,000 ಗುಂಡಿನ ಅಪ್ಲೋಡ್ ಮಾಡಿದರು. ಈಗ 14,000 ಚಿಲ್ಲರೆ ಮುಚ್ಚಿದ್ದಾರೆ. ಮೊನ್ನೆ ನಾನೇ ಒಂದಷ್ಟು ರಾತ್ರಿ ಎಲ್ಲೆಲ್ಲಿ ಮಾಡಿದ್ದಾರೆ ಅಲ್ಲಿ ಕರ್ಕೊಂಡು ತೋರಿಸಿದ್ರು. ಇನ್ನೊಂದು ರೌಂಡು ಅವ್ರು ತೋರಿಸ್ದೆ, ನಾನೇ ಒಂದು ರೌಂಡ್ ಹೋಗೋನಿದ್ದೀನಿ. ನಾನು ಕೆಲವೆಲ್ಲ ಮನೆಯೆಲ್ಲ ಗಮನಿಸ್ದೆ. ನಾನು ಈ ಇಲ್ಲಿ ಬರ್ಬೇಕಾರೆ ಈ ಸರ್ಕಲ್ ಇದೆಯಲ್ಲ, ಮೊನ್ನೆ ಯಾವುದೋ ಹಾಸ್ಪಿಟ್ಲ್ ಇನಾಗ್ರೇಷನ್ಗೆ ಇಲ್ಲೆಲ್ಲ ಹೋಗಿದ್ದೆ. ಬರ್ಬೇಕಾದ್ರೆ ಗಮನಿಸ್ದೆ, ಈ ಸರ್ಕಲಲ್ಲೇ 100 ಫೀಟ್ ರೋಡಿಂದ ಇಲ್ಲಿಗೆ ಬರ್ಬೇಕಾದ್ರೆ ಅಲ್ಲೇ ಗುಂಡಿಗಳಿವೆ. ಹೌದು, ಅಲ್ಲೇ ಗುಂಡಿಗಳಿದೆ. ಸೊ ಹಂಗೆ ನಮ್ಮ ತಕ್ಷಣ ನಮ್ಮ ಪ್ರೈವೇಟ್ ಸೆಕ್ರೆಟರಿಗೆ ಹೇಳಿದೆ, ಅವ್ನು ಯಾರೋ ಹೇಳಿ ಆಫೀಸರ್ಸ್ಗೆ, ಇಲ್ಲೊಂದು ಯಾರು ಹುಡುಗರುಗಳು ಒಂದು ಫೋಟೋ ಮಾಡಿ ಅಪ್ಲೋಡ್ ಮಾಡಲಿ ಅಂತ. ಹಂಗೆ ವಿ ಶುಡ್ ಬಿ ಅಕೌಂಟಬಲ್ ಟು ದಿ ಪಬ್ಲಿಕ್. ಹೌದು. ಸೊ ಒಂದು ಪ್ರಯತ್ನ, ಗುಂಡಿ ಮುಚ್ಚೋದ್ರಿಂದ ಎಲ್ಲ ಆಗ್ತದೆ ಅಂತಲ್ಲ, ಆದಷ್ಟು ಆಕ್ಸಿಡೆಂಟ್ನ ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ವಾರ್ ಫುಟ್ಟಿಂಗಲ್ಲಿ 400 ಜನಕ್ಕೂ ಹೇಳಿದೆ, ನೀವು ಎಷ್ಟು ಜನ ಸ್ಟಾಫ್ ಇದ್ದೀರಿ ಅಂತ ಕೇಳಿದ್ರು. 400 ಜನ ಇನ್ಕ್ಲೂಡಿಂಗ್ IAS ಆಫೀಸರ್ಸ್, ಚೀಫ್ ಇಂಜಿನಿಯರ್, AEE ಕೆಳಗಡೆ ಎಲ್ಲ ಕೂಡ ನೀವು ರಾತ್ರಿ ಹೊತ್ತು ಗುಂಡಿ ಹಾಕಂತ ಪ್ರತಿಯೊಬ್ಬರೂ ಯಾರ್ಯಾರು ಏನೇನು ಕೆಲಸ ಮಾಡ್ತಾ ಇದ್ದೀರಿ ಅಂತ ಫೋಟೋ ಹಿಡಿದು ವಿಡಿಯೋ ಮಾಡಿ ನನಗೆ ಲೋಡ್ ಮಾಡಬೇಕು ಅಂತ. ನನ್ನ ಫೋನಲ್ಲಿ ಪ್ರತಿಯೊಬ್ಬರೂ ಲೋಡ್ ಮಾಡಿದ್ದಾರೆ. ಅಕೌಂಟಬಿಲಿಟಿ. ಈಗ ನಾನು ಒಬ್ಬ ಮಂತ್ರಿ ಆಗಿದ್ದೀನಿ ಅಂದರೆ ನಮ್ಗೆ ಜವಾಬ್ದಾರಿ. ಈಗ ನೀವು ಒಂದು ಹ್ಯಾಂಕರ್ ಆಗಿದ್ರೆ ನೀವು ನಿಮ್ಮ TV ಪ್ರಕಾರ, ಜನದ ಪ್ರಕಾರ ನಿಮ್ಮ ಡ್ಯೂಟಿ ನೀವು ಮಾಡಬೇಕು, ಇವ್ರ ಡ್ಯೂಟಿ ಇವ್ರು ಮಾಡಬೇಕು, ಕ್ಯಾಮ್ರಾ ಮಾಡಬೇಕು. ಹಂಗೆ ಜನ ನಮ್ಮನ್ನು ಕುಂಡ್ರಿಸಿರ್ಬೇಕಾದ್ರೆ ವಿ ಶುಡ್ ಬಿ ಆನ್ಸರಬಲ್. ಕರೆಕ್ಟ್. ಅಲ್ಟಿಮೇಟ್ಲಿ ನಮಗೆ ಯಾರ ಮೆಚ್ಚುಗೆ, ನೀವು ಮೆಚ್ಚುಗೆ ಕೊಡದೆ ಹೋದ್ರು ಚಿಂತೆ ಇಲ್ಲ, ಜನ ಮೆಚ್ಚುಗೆ ಅವರು ಕೊಡೋದು ನಮ್ಮ ಕಾನ್ಷಿಯಸ್ ಅವರು ನಮ್ಮ ಪರ್ಮಿಟ್ ಮಾಡಬೇಕಲ್ಲ. 2 ವೀಲರಲ್ಲಿ ರೌಂಡ್ ಹಾಕ್ತೀನಿ ಅಂತ ಹೇಳಿದ್ರಿ ಸರ್, ಸ್ಟಾರ್ಟ್ ಆಯ್ತಾ ರೌಂಡ್? ಅದಕ್ಕೆ ತಂದಿದ್ದೀನಿ. ನಂದೊಂದು ಮೋಟರ್ ಸೈಕಲು ಕಾಲೇಜಲ್ಲಿ ಓದ್ಬೇಕಾದ್ರೆ ತೊಗೊಂಡಿದ್ದೆ, 1400 ರೂಪಾಯಿ ಕೊಟ್ಬಿಟ್ಟು ಒಂದು ST-ನ. ಅದನ್ನು ರೆಡಿ ಮಾಡಿಸಿದ್ದೀನಿ. ಈಗ ಅದು ಎಲ್ಲ ಟ್ಯಾಕ್ಸ್ ಗೀಸ್ ಎಲ್ಲ ಇರಲಿಲ್ಲ, ಅದು ಇನ್ಶೂರೆನ್ಸ್ ಎಲ್ಲ ಕಟ್ಟಬೇಕು. ಅದಾದ ತಕ್ಷಣ ಈಗ ಶುರು ಮಾಡ್ತೀವಿ. ಸರಿ ಸರ್, ವಿಷಯಕ್ಕೆ ಬರೋಣ. ಕನಸಿನ ಕರ್ನಾಟಕ ಅಂತ ಹೇಳಿ ನಾವು ಮಾತನಾಡ್ತಿದ್ದೀವಿ. ಜನರು ಒಂದು ದೊಡ್ಡ ಕನಸನ್ನು ಹೊತ್ತು 136 ಶಾಸಕರ ಬಲದೊಂದಿಗೆ ನಿಮಗೆ ಅಧಿಕಾರ ಕೊಟ್ಟರು. ನಿಮಗೂ ಒಂದು ಕನಸಿತ್ತು, ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಮೇಲೆ ಇದೆಲ್ಲ ಮಾಡಬೇಕು ಅಂತ. 1.5 ವರ್ಷ, ಬಟ್ ಎಷ್ಟು ರೀಚ್ ಆಗಿದ್ದೀರಿ ಆ ಕನಸನ್ನು ಸಾಕಾರ ಮಾಡ್ಕೊಳ್ಳೋ ದಾರಿಯಲ್ಲಿ ಅಂತ? ನೋಡಿ, ಐ ಆಮ್ ಎ ವೆರಿ ಪ್ರೌಡ್ ಪೊಲಿಟಿಷಿಯನ್. ಭಾಳ ನನ್ನ ಮನಸ್ಸಿಗೆ ಆತ್ಮಶಕ್ತಿ ತುಂಬಿರೋಂಥ ಒಬ್ಬ ರಾಜಕಾರಣಿ ನಾನು. ನನ್ನ ಅಧ್ಯಕ್ಷತೆಯಲ್ಲಿ ಚುನಾವಣೆ ನಡೀತು. ನಾನು ಚುನಾವಣೆಗೆ ಅಧ್ಯಕ್ಷನಾದಾಗ ಸಿದ್ದರಾಮಯ್ಯನವರು ಮತ್ತು ಗುಂಡೂರಾಯರು ಇಬ್ಬರು ಕೂಡ ಈ ಬೈಲೆಕ್ಷನ್ ಟೈಮಲ್ಲಿ ಸೋತರು ಅಂತ ನೈತಿಕ ಹೊಣೆ ಕೊಟ್ಟು ರಾಜೀನಾಮೆ ಕೊಟ್ಟಿದ್ದರು. ಸೋನಿಯಾ ಗಾಂಧಿಯವರು ನಾನು ಮಾಡಿದ್ರು. ಕೋವಿಡ್ ಬೇರೆ ಶುರುವಾಗೋಯ್ತು, ಮನೆಯಿಂದ ಯಾರೂ ಇಚ್ಛೆ ಬರ್ತಿರಲಿಲ್ಲ. I took it as a challenge.
ಒಂದು ದಿನ ನಿದ್ರೆ ಮಾಡಲಿಲ್ಲ. ನಮ್ಮ ಹೆಲ್ತು ಬೇಕಾದಷ್ಟು ಸಮಸ್ಯೆ ಆಯಿತು. ಅವತ್ತೊಂದು ಫೋಟೋ ಇವತ್ತೊಂದು ಫೋಟೋ ನೋಡಿದ್ರೆ ಬೇಕಾದಷ್ಟು ವ್ಯತ್ಯಾಸ ನಿಮಗೆ ಕಾಣ್ತದೆ. ಸೊ ಹಗಲು ರಾತ್ರಿ ದುಡಿದು ಜನರಿಗೆ ಕನ್ವಿನ್ಸ್ ಮಾಡಿ BJP ಸರ್ಕಾರದ ವೈಫಲ್ಯಗಳನ್ನು ಜನ ಮುಂದೆ ಇಟ್ಟು ನಾವು ಯಾವ ರೀತಿ ಒಂದು ಬದಲಾವಣೆ ಕೊಡ್ತೀವಿ. ಜನರಿಗೆ ಪ್ರತಿ ದಿನವೂ ಪಿಕ್ ಪಾಕೆಟ್ ನಡೀತಾ ಇತ್ತು. ಪೆಟ್ರೋಲು, ಡೀಸೆಲ್ಲು, ಗ್ಯಾಸು ಬೆಲೆ ಏರಿಕೆ ಎಲ್ಲ ಕೂಡ ಜಾಸ್ತಿ ಆಗೋಯ್ತು. ಸೊ ಅವನಿಗೆ ಬೇರೆ ಏನಿಲ್ಲ, ದಿನ ಅವನ ಮನೆ ಸಂಸಾರ ನಡೆಸೋದಕ್ಕೆ ಆ ಹೆಣ್ಮಕ್ಳಿಗೆ ಭಾಳ ಕಷ್ಟ ಆಗ್ತಾಯಿತ್ತು. ಅದಕ್ಕೆಲ್ಲ ಭಾಳ ದೂರದ ಆಲೋಚನೆಯನ್ನು ಇಟ್ಟು ಮಾಡಿ ಕೆಲವು ಕಾರ್ಯಕ್ರಮ ರೂಪಿಸಿ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಬದುಕಿನಲ್ಲಿ ಬದಲಾವಣೆ ತರಬೇಕು. ಬೇರೆ ಪಾರ್ಟಿಯವರು ಏನಪ್ಪ ಅಂದರೆ ಭಕ್ತಿ ಭಾವನೆ ಮೇಲೆ ನಾವು ಅವರ ಬದುಕಿನ ಮೇಲೆ, ಅವರು ಭಾವನೆ ಮೇಲೆ, ನಾವು ಬದುಕಿನ ಮೇಲೆ ನಾವು ಭರವಸೆಯನ್ನು ಕೊಟ್ಟು ಜನ ನಮ್ಗೆ ಓಟ್ ಹಾಕಿದ್ರು. ಓಟ್ ಪ್ರಕಾರ 5 ಗ್ಯಾರಂಟಿ ಕೊಟ್ಟೆ. 5 ಗ್ಯಾರಂಟಿ ಪ್ರಕಾರ 5 ಗ್ಯಾರಂಟಿಯನ್ನು ಫಸ್ಟು ಜ್ಯೋತಿ, 2ನೇದು ಅನ್ನಭಾಗ್ಯ, 3ನೇದು ಗೃಹಲಕ್ಷ್ಮಿ, 4ನೇದು ಯುವಕರಿಗೆ, 5ನೇದು ಶಕ್ತಿ ಬಸ್ಸು, ಫ್ರೀ ಬಸ್. ಒಂದು 5-6 ಸಾವಿರ ರೂಪಾಯಿ ತಿಂಗಳಿಗೆ ಒಂದು ಕುಟುಂಬಕ್ಕೆ ಸಹಾಯ ಬೇಕು. 56,000 ಆಗಿದೆ. ಫಸ್ಟ್ ಕ್ಯಾಬಿನೆಟಲ್ಲೇ ತೀರ್ಮಾನ ಮಾಡಿದವು. ಏನು ಆದ ತಕ್ಷಣ ಏನೆಲ್ಲ ಅಶೋಕಣ್ಣ, ಯಡಿಯೂರಪ್ಪನವರು ಏನು ಒಂದು ಕಾಳು ಕಡಿಮೆ ಆದರೂ ನಮ್ಮನ್ನು ಬಿಡೋದಿಲ್ಲ ಅಂತಿದ್ರು. ಮಾಡಿ 5 ಗ್ಯಾರಂಟಿನೂ ಇಂಪ್ಲಿಮೆಂಟ್ ಮಾಡಿ ಜನರಿಗೆ ತಲುಪಿಸಿದ್ದೀವಿ. ಅದೊಂದು ಸಮಾಧಾನ ಇದೆ. ತಲುಪಿದೆಯಾ ಪೂರ್ತಿ? ಖಂಡಿತ ತಲುಪ. ನಿಮಗೇನೆ ಅದು ಮುಜುಗರ ಅಂತ ನೀವು ಕನ್ಸಿಡರ್ ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ. ಕಾರ್ಯಕ್ರಮದಲ್ಲಿ ಬಹಿರಂಗವಾಗಿ ಹೇಳ್ಬಿಟ್ರು ಮಹಿಳೆಯರು ಬರ್ತಾ ಇಲ್ಲ 2,000 ರೂಪಾಯಿ ಅಂತ. ಅದು ಕೆಲವು ಏನಾಗ್ತದೆ ಅಂದರೆ ನೋಡಿ, ಈ ಪೆನ್ಷನ್ಸು ಅಷ್ಟೇ, ಈ ಸೆಂಟ್ರಲ್ ಗೌರ್ಮೆಂಟ್ ಪೆನ್ಷನ್ನು, ಸ್ಟೇಟ್ ಗೌರ್ಮೆಂಟ್ ಪೆನ್ಷನ್ಸ್ ಎಲ್ಲ ಒಂದೊಂದು ತಿಂಗಳು 2 ತಿಂಗಳು ಡಿಲೇ ಆಗ್ತದೆ. ಈಗ ಹಾಲೊಂದು ಸಬ್ಸಿಡಿ ಕೊಡ್ತೀವಿ ಅಂತ ಹೇಳಿರ್ತೀವಿ, ಅದು ಕೆಲವು ಸಂದರ್ಭದಲ್ಲಿ ಡಿಲೇ ಆಗ್ತದೆ. ಆ ರೀತಿ ಆಗ್ತದೆ ಅಂತೂ ಯಾರೂ ಇಲ್ಲ, ಯಾವ ಏಜೆಂಟು ಇಲ್ಲ, ಯಾವ ಕಮಿಷನ್, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡ್ತೇವೆ. ಕೆಲವು ಸಂದರ್ಭದಲ್ಲಿ ಆಯಿತು. ಈಗ ನಾವು 13 ತಿಂಗಳು ಆಗಿದೆ, 15 ತಿಂಗಳಾಗಿದೆ, 2 ತಿಂಗಳು ಲೇಟ್ ಆಗಿರ್ಬೋದು. ಇವೆಲ್ಲ ಆಗ್ತದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಅಲ್ಟಿಮೇಟ್ಲಿ ಜನರಿಗೆ ತಲುಪಿಸ್ತಾ ಇದೆ. ಬರೀ ಮೊಸರಲ್ಲಿ ಕಲ್ಲು ಹುಡುಕೋ ಕೆಲಸ ಬೇಡ. ವೆದರ್ ವಿ ಹ್ಯಾವ್ ಇಂಪ್ಲಿಮೆಂಟೆಡ್ ದಟ್ ಆರ್ ನಾಟ್ ಅನ್ನೋದನ್ನ ನೀವು ನೋಡಿ. ನನ್ನ ಮನೇಲೇ ಹೇಳ್ತಾರೆ, ನೀವು ಇದನ್ನು ಮಾಡಿದ್ರಿ ನಮ್ಮ ಮನೆಗೆ ಕೆಲಸ ಬರೋರು ಇಲ್ಲ ಅಂತ. ಸೊ ದೇ ಆರ್ ಸ್ಯಾಟಿಸ್ಫೈಡ್. ಎಷ್ಟೋ ಜನ ಫ್ರಿಜ್ ತೊಗೊಂಡವ್ರೆ, ಎಷ್ಟೋ ಜನ ಚಿನ್ನ ತೊಗೊಂಡವ್ರೆ, ಎಷ್ಟೋ ಜನ ಸಾಲ ತೀರಿಸೋರೆ, ಎಷ್ಟೋ ಜನ ಮಕ್ಕಳು ಇದು ಮಾಡಿದ್ರೆ. ಈ ವರ್ಷದ ಫಸ್ಟ್ ಇಯರ್ SSLC ಎಕ್ಸಾಮು ಒಂದು ಬಾಗಲಕೋಟೆ ಹೆಣ್ಮಗಳು, ಚಿಕ್ಕ ಹುಡುಗಿ, ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ ಹುಡುಗಿ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ. ಅವ್ರ ತಾಯಿ ಹೇಳಿದ್ದಾರೆ, ನನಗೆ ಗೃಹಲಕ್ಷ್ಮಿ ದುಡ್ಡು ಬಂದದಕ್ಕೆ ನನ್ನ ಮಗಳಿಗೆ ಎಜುಕೇಷನ್ಗೆ ನನಗೆ ಸೆಲ್ಫ್ ಕಾನ್ಫಿಡೆನ್ಸ್ ಕ್ರಿಯೇಟ್ ಆಗಿದೆ ಅಂತೇಳಿ. ಹಂಗೆ ಬೇಕಾದಷ್ಟು ಜನ ಇವತ್ತು ಅವ್ರಿಗೆ ಸಹಾಯ ಆಗ್ತಾಯಿದೆ. ಮಿಕ್ಕಿದ್ದು ಬಿಡಿ, ನಮಗಂತೂ ನಮ್ಮ ಸರ್ಕಾರಕ್ಕೆ ನಾವು ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದೀವಿ. ಸರ್ಕಾರ ನೌಕರಿಗೆ ಹೇಳಿದ್ದು 7th ಪೇ ಕಮಿಷನ್ ವಿಚಾರದಲ್ಲಿ ಅದು ಕೊಟ್ಟಿದ್ದೀವಿ. ಸೊ ಇವತ್ತು ಪವರ್ ಈಗ ನಿನ್ನೆ ಎಲ್ಲ ಮೊನ್ನೆ 3 ದಿನದಲ್ಲಿ ಬೆಂಗಳೂರಲ್ಲಿ 340 ಮೆಗಾವ್ಯಾಟು ಗ್ಯಾಸ್. ಇನ್ ದಿ ಹಿಸ್ಟ್ರಿ ಆಫ್ ಇಂಡಿಯಾ, ಕರ್ನಾಟಕ ಯಾರೂ ಆ ಕೆಲಸ ಮಾಡಿಲ್ಲ. ನಾನು ಪವರ್ ಮಿನಿಸ್ಟರ್ ಇದ್ದಾಗ ಪ್ರಾರಂಭ ಮಾಡಿದ್ದು. ಈಗ ಮೊನ್ನೆ ನಾನು ಸಿದ್ದರಾಮಯ್ಯನವ್ರಿಗೆ ಅದನ್ನು ಉದ್ಘಾಟನೆ ಮಾಡಿಬಿಟ್ಟು ಬಂದಿದ್ದೀವಿ. ಜಾರ್ಜ್ ಅವ್ರಿಗೆ ಈಗ ಜವಾಬ್ದಾರಿ ವಹಿಸಿದ್ದು. ನೀರು, ಈಗ ತಾನೇ ಅಶೋಕ್ ಮಾತಾಡ್ತಿದ್ದು ನಾನು ನೆನೆಸ್ಕೊಳ್ಳಿ, ನೋಡ್ತಾ ಇದ್ದೆ ಅಲ್ಲಿ ಕೂತ್ಕೊಂಡು ಒಂದು 10 ನಿಮಿಷ. ಬೆಂಗಳೂರು ನಗರಕ್ಕೆ 14,400 MLD ನೀರು ಬೇಕು ಈಗ ಕೊಡ್ತಾ ಇರೋದು. ಈಗ ಹಿಂದೆ ನಮ್ಮ ಸರ್ಕಾರ ಇದ್ದಾಗ 750 MLD ನೀರ್ದು 5th ಸ್ಟೇಜ್ ಆಗ್ತಾ ಇದೆ. ಅದನ್ನು ಹೋಗಿ ಮೊನ್ನೆ ತೊರೆಕಾಡಿನಳ್ಳಿಯಿಂದ ಹಿಡಿದು ಒಂದೊಂದು ಪಾಯಿಂಟ್ ಎಲ್ಲೆಲ್ಲಿ ಪ್ರಾಬ್ಲಮ್ಸ್ ಇದೆ ಎಲ್ಲ ನೋಡ್ಕೊಂಡು ಬಂದಿದ್ದೀನಿ. ಈ ದಸರಾ ಟೈಮಲ್ಲಿ ಅದನ್ನು ಉದ್ಘಾಟನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಸೊ ನೆಕ್ಸ್ಟ್ 10 years ದೆಲ್ ಬಿ ನೋ ವಾಟರ್ ಪ್ರಾಬ್ಲಮ್. ಆ ರೀತಿ ಒಂದು ಕಮಿಟ್ಮೆಂಟು. ಈ ಮೇಕೆದಾಟು ಯಾತ್ರೆ ಯಾಕೆ ನಾನು ಮಾಡಿದೆ ಅಂತಂದರೆ, ಬರೀ ಬೆಂಗಳೂರು ಒಂದೇ ಅಲ್ಲ, ನಮ್ಮ ಕಾವೇರಿ ಜನಾಯ ಪ್ರದೇಶದ ಜನರ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಮಾಡಿ ಅದನ್ನು ಆ ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡಬೇಕು ಅಂತ ಮೇಕೆದಾಟು ಪಾದಯಾತ್ರೆ ಮಾಡಿದೆ. ಜನ ಸಹಕಾರ ಕೊಟ್ಟರು, ನೀವು ಸಹಕಾರ ಕೊಟ್ರಿ, ಎಲ್ಲ ಮಾಡಿದೆ. ಹಂಗೆ ಇದೆಲ್ಲ ಕನಸಿನ ಕರ್ನಾಟಕ.
ನಾನು ಕನಸಿನ ಕರ್ನಾಟಕ ಈಗ ಬೆಂಗಳೂರು ವಿಚಾರದಲ್ಲಿ ಬರೀ ಡಿ ಕೆ ಶಿವಕುಮಾರ್ ಮಾಡ್ತಾವನೆ ಅಂತ ನಾನು ಹೇಳೋದಿಲ್ಲ. ಕನಸಿನ ಕರ್ನಾಟಕದ ಬಗ್ಗೆ ಮಾತಾಡಿದ್ರೆ ಡಿ ಕೆ ಶಿವಕುಮಾರ್ ಅವರೇ ನಿಮ್ಮ ಹತ್ರ ಕಮಿಟ್ಮೆಂಟ್ ಇದೆ. ಯು ಹ್ಯಾವ್ ದ ಕಮಿಟ್ಮೆಂಟ್, ಯು ಆರ್ ಅ ವೆರಿ ಡ್ರಿವೆನ್ ಪಾಲಿಟಿಷಿಯನ್. ಬಟ್ ಕಮಿಟ್ಮೆಂಟ್ ಟು ಡ್ರೈವು ಒಂದೊಂದು ಸಲ ಫಂಡ್ಸ್ ಇಲ್ಲ ಅಂದರೆ ವಿಲ್ ಬಿ ಈಕ್ವಲ್ ಟು ಆಲ್ಮೋಸ್ಟ್ ನಥಿಂಗ್. ಇವಾಗ ನೀವೇ ಹೇಳಿದ್ರಿ 56,000 ಕೋಟಿ ಅಂತ. 56,000 ಕೋಟಿ 60,000 ಕೋಟಿ ನೀವು ಪ್ರತಿ ವರ್ಷ ಖರ್ಚು ಮಾಡಬೇಕಂದ್ರೆ ನಿಮಗೂ ಒಂದು ಬ್ರ್ಯಾಂಡ್ ಬೆಂಗಳೂರು ಅಂದರೆ ಐ ಆಮ್ ಶೋರ್ ನಿಮಗೆ ಆಸ್ಪಿರೇಷನ್ಸ್ ಇದೆ. ಒಂದು ಸ್ಕೈ ಡೆಕ್ ಕಟ್ಟಬೇಕು, ನೆಕ್ಸ್ಟ್ ಜೆನ್ ಇನ್ಫ್ರಾಸ್ಟ್ರಕ್ಚರ್ ನಾವು ಕಟ್ಟಬೇಕು ಅಂತ. ಇವಾಗ ಬೆಂಗಳೂರನ್ನ ನಾವು ನೋಡಿದ್ರೆ 15-20 ವರ್ಷದ ಹಿಂದೆ ಹೇಗಿತ್ತು, ಎಷ್ಟೋ ಮಾಡ್ಬೋದಿತ್ತು ಅಂತ ಜನರಲ್ ಒಂದು ಇದಿದೆ. ಈ ಗ್ಯಾರಂಟಿ ಸ್ಕೀಮ್ ಇರಲಿಲ್ಲ ಅಂದರೆ ಇದೇ 60,000 ಕೋಟಿ ರೂಪಾಯಿ ನೀವು ಬೇರೆ ಕಡೆ ಹಾಕಿದರೆ ಅಭಿವೃದ್ಧಿ ಆಗದಾ ಅಂತ. ಸೊ ನೀವು ಅದನ್ನು ಹೇಗೆ ನೋಡ್ತೀರಾ ಬ್ಯಾಲೆನ್ಸ್? ಗ್ಯಾರಂಟಿ ತಂದಿದ್ದು ನೀವೇ, ಇವಾಗ ಡೈಲೆಮಾ ಇರೋದು ನಿಮಗೆ. ನೋಡಿ, 56,000 ಕೋಟಿ ನಿಜ ನಾವು ಕೊಡ್ತಾ ಇದ್ದೀವಿ. ಹಿಂದೆ ಫಾರ್ಮರ್ಸ್ಗೋಸ್ಕರ ಪವರ್ ಕೊಟ್ಟವು. ಎಸ್.ಎಂ. ಕೃಷ್ಣ ಅವ್ರ ಕಾಲದಲ್ಲಿ, ಬಂಗಾರಪ್ಪನ ಕಾಲದಲ್ಲಿ 2,000 ಆಯಿತು. ಈಗ 20,000 ಕೋಟಿ ಆಗ್ತಾ ಇದೆ, 20,000 ಕ್ರೋರ್ಸ್ ಆಗ್ತಾ ಇದೆ. ಈಗ ನರೇಗಾ ವರ್ಷಕ್ಕೆ ಆ್ಯಡ್ ಆಗ್ತಾ ಇದೆ. ಪಬ್ಲಿಕ್ ಪೆನ್ಷನ್ ಸ್ಕೀಮ್ಸ್ ಆ್ಯಡ್ ಆಗ್ತಾ ಇದೆ. ಯಾವುದು ನಿಲ್ಸಕ್ಕಾಗಲ್ಲ. ಇದು ಫಸ್ಟು ಜೀವ ಇದ್ದರೆ ಜೀವನ, ನಿಮ್ಮ ಜೀವನ ಇದ್ದರೆ ಜೀವನ. ಕೋವಿಡ್ ಬಂತು ನಿಮಗೆ, ನಿಮ್ಮ ಕಾಲದಲ್ಲಿ ನಮ್ಮ ಕಾಲದಲ್ಲಿ ಕೋವಿಡ್ ಬಂತು. ಹಿಂದೆ ನಾವು ಕೋವಿಡ್ ನೋಡಿರಲಿಲ್ಲ. ನೀವು ಬದುಕಿರೋದು ತಾನೇನ್ರಿ ಇಲ್ಲಿ ಕೂತ್ಕೊಂಡು ನೀವು ಮಾತಾಡ್ತಾ ಇರೋದು? ನೀವು ಬದುಕಲಿಲ್ಲ ಅಂದರೆ ಏನು ಕೂತ್ಕೊಂಡು ಮಾತಾಡ್ತಾ ಇದ್ರಿ? ಈಗ ಅಶೋಕ್ ಮಿನಿಸ್ಟ್ರ್ ಇದ್ದರು, ಏನು ಹೆಣಗಳಲ್ಲಿ ನಿಂತ್ಕೊಳ್ಳೋಕ್ಕೆ ಕ್ಯೂ ನಡೀತಾ ಇತ್ತು. 10,000 ಬೆಡ್ಡು ಪ್ರಾರಂಭ ಮಾಡಿದ್ರು. ಎಂತಕ್ಕೆ ಮಾಡೋದು 10,000 ಬೆಡ್ಡು? ಮಲಗಿದ್ರೋ ಬಿಟ್ಟರೋ, ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಫೈಂಡ್ ದಿ ಮಿಸ್ಟೇಕ್ ಆರ್ ಐ ಡೋಂಟ್ ವಾಂಟ್ ಟು ವೇಸ್ಟ್ ಮೈ ಟೈಮ್ ಆನ್ ಕಮೆಂಟಿಂಗ್ ಆನ್ ದಟ್. ಆ ಸಂದರ್ಭದಲ್ಲಿ, ಕೋವಿಡ್ ಸಂದರ್ಭದಲ್ಲಿ 2.5 ವರ್ಷ 3 ವರ್ಷ ಯಾವ ಗೌರ್ಮೆಂಟು ನಿಮ್ಗೆ ಸಹಾಯ ಮಾಡ್ತು ಹೇಳಿ? ನಿಮ್ಗೆ ಹೇಳ್ರಿ, ಇಲ್ಲಿ ಕೂತಿರೋರು ಕೇಳಿ. 22 ಲಕ್ಷ ಕೋಟಿ ರೂಪಾಯಿ ನಾವು ಎಲ್ಲರಿಗೂ ಸಹಾಯ ಮಾಡಿದ್ದೀವಿ ಅಂತ ನಿರ್ಮಲಾ ಸೀತಾರಾಮನ್ ಹೇಳಿದ್ರು. ಪ್ಲೀಸ್ ಇಲ್ಲಿ ಕೂತಿರೋರಿಗೆ ಪ್ಲೀಸ್ ಲೆಟ್ ಮೀ ಟೆಲ್ ಎಲ್ಲಿ ಅಂತ. ನಾನು ಅಸೆಂಬ್ಲಿಯಲ್ಲಿ ಮಾತಾಡಿದೆ, ಸುಧಾಕರ್ಗೆ ನಮ್ಮ ಬೊಮ್ಮಾಯಿಗೆಲ್ಲ ಅಡ್ರೆಸ್ ಮಾಡ್ಬೇಕಾರೆ, ನೀವು ಎಂಪ್ಲಾಯ್ ಒಬ್ಬನೇ ನೋಡಿಬಿಡ್ರಿ, ಎಂಪ್ಲಾಯರ್ನು ನೋಡಿ ಅಂತ. ಈ ನಿಮ್ಮ ರಿಪಬ್ಲಿಕ್ ಟಿ ವಿ ಇದ್ದದಕ್ಕೆ ನಿಮ್ಮ ಕೆಲಸ ಸಿಕ್ಕಿದೆ. ನಿಮ್ಮ ರಿಪಬ್ಲಿಕ್ ಟಿ ಮ್ಯಾನೇಜ್ಮೆಂಟ್ ಇಲ್ಲ, ಎಲ್ಲಿ ಕೆಲಸ ಸಿಗ್ತದೆ? ಹಂಗೆ ಬರೀ ಎಂಪ್ಲಾಯಿನ ಒಂದೇ ನೋಡೋಕೆ ಹೋಗ್ಬಿಡಿ, ಯು ಲುಕ್ ಇವನ್ ದಿ ಎಂಪ್ಲಾಯರ್ ಆಲ್ಸೋ ಅಂತ. ಹಂಗೆ ಕೋವಿಡ್ ಸಂದರ್ಭದಲ್ಲಿ ಜನ ಯಾವ ಸರ್ಕಾರ ಅವ್ರಿಗೆ ಸಹಾಯ ಮಾಡ್ತು? ಈಗ ನಿಮ್ಮಲ್ಲಿ ಈಗ ನಿಮ್ಮ ಟಿ ವಿ ನಡಬೇಕಾದ್ರೆ ನಿಮಗೆ ಕ್ಯಾಮರಾಮ್ಯಾನ್ ಇದ್ದಾನೆ, ನಿಮಗೆ ಆರ್ಟಿಸ್ಟ್ಗಳು ಇರ್ಬೇಕಾದ್ರೆ ಸಣ್ಣದಿದ್ದಾರೆ, ಎಲ್ಲ ನಡೀತಾ ಇದ್ವು. ಈಗ ಜಿಮ್ಮಲ್ಲಿ ಟ್ರೈನರ್ಗಳಿದ್ದಾರೆ, ಸಲೂನಲ್ಲಿದ್ದಾರೆ. ಡಿಡ್ ಗೌರ್ಮೆಂಟ್ ಗಿವ್ ಎನಿ ಸಪೋರ್ಟ್ ಟು ಎನಿವನ್? ಹೌ ದೇ ಸರ್ವೈವ್ಡ್? ಹೂ ಹೆಲ್ಪ್ ದೆಮ್? ದಟ್ ಈಸ್ ದಿ ಪಾಯಿಂಟ್ ಹಿಯರ್. ಕೋವಿಡ್ ಸಂದರ್ಭದಲ್ಲಿ ಬಹಳಷ್ಟು ಕೆಲಸ ಮಾಡಿದ್ರು, ನನ್ನ ಸಹೋದರ ವೋಟ್ ಹಾಕಿ ನೀವು ಕೇಳಿದ್ರಿ, ಬಟ್ ಜನ ತಿರಸ್ಕರಿಸ್ಬಿಟ್ರಲ್ಲ. ದಟ್ ಈಸ್ ಪಾಲಿಟಿಕ್ಸ್ ಅಲ್ಲಿ ವೋಟಿಂಗ್ ಬೇರೆ, ಆತ್ಮಸಾಕ್ಷಿ ಬೇರೆ. ವೋಟ್ ಹಾಕಿದವ್ರಿಗೆಲ್ಲ ಈಗ ಇದು ನರೇಂದ್ರ ಮೋದಿಯವರು ಇಡೀ ಪ್ರಪಂಚದ ಎಲ್ಲ ಜನ ಕರೆಸ್ಬಿಟ್ಟು ದೊಡ್ಡ ಬಿಸ್ನೆಸ್ ಮಂದಿ, ಇಲ್ಲಿಂದ ದುಡ್ಡು ಹೋಯ್ತು, ಇಟ್ಕೆ ಹೋಯ್ತು, ರಾಮ ಮಂದಿರ ಕಟ್ಟಿದ್ರು, ಎಲ್ಲ ಮಾಡಿದ್ರು. ಯಾಕೆ ಅಯೋಧ್ಯೆಯಲ್ಲಿ ಸೀಟ್ ಹೋಯ್ತು? 7 ಲಕ್ಷದಲ್ಲ 6 ಲಕ್ಷದಲ್ಲ ಗೆದ್ದಿದ್ದು ನರೇಂದ್ರ ಮೋದಿ 1.5 ಲಕ್ಷಕ್ಕೆ ಬಂದರು. ಯಾಕೆ ಬಂದರು? ದಟ್ ಈಸ್ ನಾಟ್ ದಿ ಪಾಯಿಂಟ್. ಹುಟ್ಟದವರೆಲ್ಲ ಬಸವಾಗಕ್ಕಾಗಲ್ಲ. ಊರಲ್ಲಿ ಎಷ್ಟೋ ಹಸುಗಳೆಲ್ಲ ಹುಡ್ತವೆ, ಬಸವಾಗಕ್ಕಾಗಲ್ಲ. ಈಗ ನಾನು 8 ಸತಿ ಗೆದ್ದಿದ್ದೀನಪ್ಪ, ಸ್ಟಿಲ್ ಐ ಕುಡ್ ನಾಟ್ ರೀಚ್ ಮೈ ಡೆಸ್ಟಿನೇಷನ್. ಈಗ ಬೇರೆಯವರು ಒಂದೇ ಸತಿ ಗೆದ್ದವರು, ಫಸ್ಟ್ ಟೈಮ್ ಗೆದ್ದವರೆಲ್ಲ ಚೀಫ್ ಮಿನಿಸ್ಟರ್ ಆಗ್ಬಿಟ್ಟವರಲ್ಲ. ನರೇಂದ್ರ ಮೋದಿ ಅವರು MLA ಗೆದ್ದಿರಲಿಲ್ಲ. ಈಸ್ ಸೋ ಲಕ್ಕಿ, ಈ ಬಿಕಮ್ ಎ ಚೀಫ್ ಮಿನಿಸ್ಟರ್. ನಾವು ಈಸ್ ಎ ಪ್ರೈಮ್ ಮಿನಿಸ್ಟರ್. ನಗ್ತಾ ಇದ್ದಾರೆ ನೋಡಿ ಇವರೆಲ್ಲ. ಪಾರ್ಲಿಮೆಂಟ್ಗೆ ಹೋಗಿ ನಮ್ಮ ಮುಂಚಿದ್ದೋಗೆ ಪ್ರೈಮ್ ಮಿನಿಸ್ಟರ್ ಆಗಿ ಆಯ್ಕೆ ಆಗ್ಬಿಟ್ರು ಅವರು. ಏನು ಮಾಡ್ತಾರೆ? ಹತ್ರ ಬಂತ ಡೆಸ್ಟಿನೇಷನ್, ಹತ್ರ ಬಂತ ಡೆಸ್ಟಿನೇಷನ್. ಸಿ, ಇಟ್ ಮೇ ಬಿ ಡಿಲೇಡ್, ಇಟ್ ನಾಟ್ ಬಿ ಡಿನೈಡ್. ಹೆಡ್ಲೈನ್. ವಾಟ್ ಈಸ್ ಯುವರ್, ಅಂದರೆ ಐ ಹ್ಯಾವ್ ಸೀನ್ ಡಿ ಕೆ ಶಿವಕುಮಾರ್. ನಾನು ಒಂದು 15-20 ವರ್ಷ ಬಾಂಬೆಯಲ್ಲಿದ್ದೆ, ಡೆಲ್ಲಿಯಲ್ಲಿದ್ದೆ. ನಾವು ಅಲ್ಲಿ ಡೆಲ್ಲಿಯಿಂದ ನೋಡಿದಾಗ ನಮಗೆ 2 ಹೆಡ್ಲೈನ್ ಬರ್ತಿತ್ತು ಕರ್ನಾಟಕದಿಂದ. ಒಂದು ಕರಪ್ಷನ್, ಅದು ಡಿಫ್ರೆಂಟ್ ಸರ್. ಇವಾಗಲೂ ಅಷ್ಟೇ, ನಾವು ರಿಪಬ್ಲಿಕ್ ಕನ್ನಡ ಬಂದು 1 ವರ್ಷ ಆಯಿತು, ಒಂದಷ್ಟು ಕರಪ್ಷನ್ ಕೇಸಸ್ ಬಂದಿವೆ, ನಾವು ರಿಪೋರ್ಟ್ ಮಾಡ್ತೀವಿ.
ಅಲ್ಲಿಂದ ನೋಡಿದಾಗ ಒಂದು ಕರಪ್ಷನ್ನು, ಎರಡನೇದು ಇದು ಕಾಂಟ್ರವರ್ಸಿ ಸ್ಕ್ಯಾಂಡಲ್ ಅಂತ. ಡಿ ಕೆ ಶಿವಕುಮಾರ್ ಅವರು ಯಾವಾಗಲೂ ನ್ಯೂಸಲ್ಲಿದ್ದರು. ಡಿ ಕೆ ಶಿವಕುಮಾರ್ ಇಸ್ ಒನ್ ಪರ್ಸನ್ ಹೂ ಸಿಂಗಲ್ ಹ್ಯಾಂಡೆಡ್ಲಿ ರಿವೈವ್ ದ ಕಾಂಗ್ರೆಸ್ ಪಾರ್ಟಿ. you've been on the streets, you're a fighter, street fighter. ಬಟ್ ಡು ಯು ಫೀಲ್, ಆ್ಯಂಡ್ ಬಿಕಾಸ್ ನೀವೇ ಹೇಳಿದ್ರಿ ಡೆಸ್ಟಿನೇಷನ್ ಬಗ್ಗೆ, ನಾವು ಹೇಳಿಲ್ಲ, ಡೆಸ್ಟಿನೇಷನ್ ಬಗ್ಗೆ ನೀವು ಮಾತಾಡಿದ್ರಿ. ಸೊ ಡು ಯು ಫೀಲ್ ದಟ್ ಯು ಶುಡ್ ಹ್ಯಾವ್ ಬಿನ್ ಅ ಚೀಫ್ ಮಿನಿಸ್ಟರ್ ಅರ್ಲಿಯರ್? ಎಲ್ಲರಿಗೂ ಒಂದು ಗುರಿ ಇರಲೇಬೇಕು. ಯಾರಿಗೇ ಆಗಲಿ ಪಬ್ಲಿಕ್ ಲೈಫಲ್ಲಿ ಒಂದು ಗುರಿ ಇರಲೇಬೇಕು. ನನಗೆ ನನ್ನ ಸರ್ವಿಸ್ಗೆ ಐ ಆಮ್ ದಿ 8th time MLA ಇನ್ ಕರ್ನಾಟಕ. ಹೌದು, 3 ಜನ ಇರೋದು. ಕಂಟಿನ್ಯೂಸ್ ಆಗಿ ಗೆದ್ದವ್ರು ಇಬ್ಬರೇನೆ, ನಾನು, ರಾಮಲಿಂಗಾರೆಡ್ಡಿ. ಬೇರೆಯವ್ರಿಗೆಲ್ಲ ಗ್ಯಾಪ್, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ 2 times ಗ್ಯಾಪ್.